ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸುವಂತ ಶಿಕ್ಷಕ ಮಕ್ಕಳ ಮೇಲೆ ಇವತ್ತು ಪಾಠ ಬೋಧನೆ ಮಾಡಂತಂದ್ರೆ ಮಕ್ಕಳ ಮೇಲೆ ಹೊಡೆಯುತ್ತೀರಿ. ಮದ್ಯಪಾನ ಮಾಡಿಕೊಂಡು ಬಂದು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತೀರಾ? ಯಾವುದು ನ್ಯಾಯ ಇದು? ನಮಸ್ಕಾರ ಎಲ್ಲ ಬಸವ ಕಲ್ಯಾಣ ಮಂದಿಗೆ. ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೊಳಕೆರೆ. ವಿಶ್ವಗುರು ಬಸವಣ್ಣನ ಕರ್ಮಭೂಮಿಯಲ್ಲಿ ಮಂಠಾಳ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆ ಕರ್ನಾಟಕ ಸರ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನಲ್ಲಿ ನೋಡ್ ನಾನು ಅಲ್ಲಿನ ಮಕ್ಕಳು ಅಳಿವು ತೋಡಿಕೊಂಡಿದ್ದಾರೆ. ನಾಚಿಕೆ ಬರಬೇಕಲ್ಲಿಂದು. ಒಬ್ಬ ಶಿಕ್ಷಕ ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸುವಂತ ಶಿಕ್ಷಕ ಮಕ್ಕಳ ಮೇಲೆ ಇವತ್ತು ಪಾಠ ಬೋಧನೆ ಮಾಡಂತಂದ್ರೆ ಮಕ್ಕಳ ಮೇಲೆ ಹೊಡೆಯುತ್ತೀರಿ. ಮದ್ಯಪಾನ ಮಾಡಿಕೊಂಡು ಬಂದು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತೀರಾ? ಯಾವುದು ನ್ಯಾಯ ಇದು? ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಆರ್ಥಿಕ ಪರಿಸ್ಥಿತಿಯಿಂದ ಮಕ್ಕಳು ಬಸವ ಕಲ್ಯಾಣ ತಾಲೂಕಿನ ಮಂಠ ಗ್ರಾಮದ ಕಡು ಬಡತನ ಬೆಳೆದಂತ ಮಕ್ಕಳು ಈಗ ಸರ್ಕಾರಿ ಶಾಲೆಯಲ್ಲಿ ಬಂದು ಅಡ್ಮಿಷನ್ ಮಾಡ್ತಾರೆ. ಅಂತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರೇ, ಗುರುಗಳೇ, ತಾವು ಏನು ಪಾಠ ಬೋಧನೆ ಮಾಡಿದ್ರಿ? ಗೊತ್ತು. ಉತ್ತರ ಕರ್ನಾಟಕದ ನ್ಯೂಸ್ ನಾನು ನೋಡಿದೆ. ನಿಜವಾಗ್ಲೂ ನೋವು ಆಗ್ತದೆ. ಒಬ್ಬ ಶಿಕ್ಷಕವಾಗಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುವಂತ ಶಿಕ್ಷಕರು ಮಕ್ಕಳ ಮೇಲೆ ಪಾಠ ತಗೋಂತಂದ್ರೆ ಅವ್ರ ಮೇಲೆ ಹೊಡೆಯೋದು ಬಡಿಯೋದು ಮಾಡ್ತಿರಲ್ಲ ಸರ್. ಯಾವ ನ್ಯಾಯ ರೀ ಸರ್ ಇದು? ಸರ್ಕಾರಿ ಸಂಬಳ ತಗೋತೀರ ಸರ್ ನೀವು? ನಿಜವಾಗ್ಲೂ ನೋವು ಆಗ್ತದೆ ಇದು. ಎಲ್ಲಿದ್ರಿ BO ಸಾಹೇಬ್ರೆ? ಕಣ್ಣು ತೆರೀರಿ ಸಾಹೇಬ್ರೆ, ಕಣ್ಣು ತೆರೀರಿ. ಇವತ್ತು ಮಕ್ಕಳು ನ್ಯೂಸ್ನಾಗ ಬಂದು ಅಳಿವು ತೊಡ್ಕೊಳ್ತಾರ. ಅದಕ್ಕೆ ಹಿಂದುಳಿದ ನಮ್ದು ಈ ಕಲ್ಯಾಣ ಕರ್ನಾಟಕ ಹಿಂದುಳಿದ ಕಾರಣ ಇದೇ ಕಾರಣ. ಸರ್ಕಾರಿ ಶಾಲೆ ಉಳಿಸ್ಬೇಕಾ? ಏನ್ ಮಾಡ್ಬೇಕು ಹೇಳ್ರಿ. ಇವತ್ತು ಸರ್ಕಾರಿ ಶಾಲೆ ಎಲ್ಲ ಬಡತನದಿಂದ ಬಂದಂತ ಮಕ್ಕಳು ಶಾಲೆ ಕಲಿತಾರೆ ಸಾಹೇಬ್ರೆ. ಅಂತ ಮಕ್ಕಳಿಗೆ ನೀವು ಒಳ್ಳೆ ಶಿಕ್ಷಣ ಕೊಡಲ್ಲ ಅಂತಂದ್ರೆ ನೀವು ಸರ್ಕಾರಿ ಸಂಬಳ ಯಾಕೆ ತಗೋತೀರಿ? ಎಲ್ಲಿ ಜನಪ್ರಿಯ ಶಾಸಕರು, ಮೆಚ್ಚಿನ ಶಾಸಕರು, ನಿಮ್ಮ ಸೇವಕ ನಮ್ಮ ಸೇವಕ ಶರಣು ಸಲಗಾರ್ ಸಾಹೇಬ್ರೆ ಎಲ್ಲಿದ್ರಿ ಸಾಹೇಬ್ರೆ? ದಯಮಾಡಿ ಕಣ್ಣು ತೆರೀರಿ ಸಾಹೇಬ್ರೆ. ಇಂಥ ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠ ಬೋಧನೆ ಮಾಡಂತಂದ್ರೆ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಹೊಡಿತಾರಂತಂದ್ರೆ ಯಾವ ನ್ಯಾಯ ಇದು? ಇದು ಖಂಡನೆ. ನಿಜವಾಗಲೂ ನೋವಾಗ್ತದೆ ಗೊತ್ತಾ? ಬಸವ ಕಲ್ಯಾಣದ ಕರ್ಮಭೂಮಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಕಲಿಬೇಕಂತ ಮಕ್ಕಳು ಕಲಿಸಂತಂದ್ರೆ ಬಡಿಗೆ ತೊಗೊಂಡು ಹೊಡಿತೀರ ನೀವು? ನಾವೇ ನಿಮ್ ಪುಗಾಟ್ ಕೇಳ್ತಾ ಇಲ್ಲ, ನೀವು ಸರ್ಕಾರಿ ಸಂಬಳ ತಿಂತಾ ಇದ್ರಿ, ಅದ ಕಡಿಮೆ ಕೇಳ್ತಾ ಇದೀವಿ ನಾವು. ಒಬ್ಬ ಶಿಕ್ಷಕರಾಗಿ ಮಕ್ಕಳ ರೂಪಿಸುವುದಂತ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ BO ಸಾಹೇಬ್ರೆ, ತಕ್ಷಣವೇ ಅಲ್ಲಿನ ಪರಿಸ್ಥಿತಿಯನ್ನು ಗಂಭೀರಿಸಿ ಕೂಡಲೇ ಮಕ್ಕಳಿಗೆ ನ್ಯಾಯ ಕೊಡಬೇಕು. ಇಲ್ಲವಾದಲ್ಲಿ ನಿಮ್ಮ BO ಆಫೀಸ್ ಮುತ್ತಿಗೆ ಹಾಕಿ ಚಾವಿ ಹಾಕಿ ಪ್ರತಿಭಟನೆ ಮಾಡ್ತಂತೆ ಈ ಮೂಲಕ ನಿಮಗೆಲ್ಲ ಎಚ್ಚರಿಸ್ತೇನೆ. ಇದು ಈ ರೀತಿ ಆಗ್ಬಾರ್ದು. ಸರ್ಕಾರಿ ಶಾಲೆ ಇದು ಗಡಿ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದಾವೆ. ಎಷ್ಟು ನೋವಾಗ್ತದೆ ಹೇಳ್ರಿ. ದಯಮಾಡಿ ಮನೆ BO ಸಾಹೇಬ್ರೆ ಆ ಶಾಲೆಗೆ ವಿಸಿಟ್ ಮಾಡಿ ಅಲ್ಲಿನ ಮಕ್ಕಳಿಗೆ ನ್ಯಾಯ ಕೊಡ್ಬೇಕು ಕೇಳ್ತಾ ಇದ್ದೀನಿ. ಧನ್ಯವಾದಗಳು.